ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಫ್ರೆಂಡ್ ಒಬ್ಬರು ಡಾಬರ್ಮ್ಯಾನ್ ಪಪ್ಪಿ ಬೇಕು ಅಂತ ಹೇಳಿದರು. ಅವರಿಗೋಸ್ಕರ ನಾನು ಇನ್ನೊಬ್ಬರು ಪರಿಚಯವ್ರ ಹತ್ರ ಡಾಬರ್ಮ್ಯಾನ್ ಪಪ್ಪಿ ಇತ್ತು, ಅವ್ರ ಹತ್ರದಿಂದ ತರಿಸಿದ್ದೆ. ಅವ್ರು ಸ್ವಲ್ಪ ಏನೋ ಪೂಜೆ ಇದೆ, ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಕಲೆಕ್ಟ್ ಮಾಡ್ಕೊಂಡು ಈಗ ಮನೆಗೆ ತೊಗೊಂಡ್ಬಂದಿದ್ದೀನಿ. ಈಗ ಬಂದು ಪಪ್ಪಿನ ತೊಗೊಂಡು ಹೋಗ್ತಾರೆ. ಸೊ ಒಂದು ವೀಡಿಯೋ ಮಾಡೋಣ ಅಂಥೇಳಿ ಹಾಗೆ ಲೈಟಾಗಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಬಜೆಟ್ ಪಪ್ಪಿ ಇದು, ಶೋ ಕ್ವಾಲಿಟಿ ಆ ರೀತಿ ಅನ್ನಲ್ಲ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ ಮಾತ್ರ. ನೋಡಿ ತೊಗೊಂಬಂದು ಈಗ ಅಷ್ಟೇ ಬಿಟ್ಟಿರೋದು, ಸ್ವಲ್ಪ ಟೈಮ್ ಆಯಿತು, ಒಂದು 10 ನಿಮಿಷ ಆಯಿತು. ಫುಲ್ ಓಡಾಡ್ತಾಯಿದೆ, ಏನೋ ಇದ್ರದ್ದೇ ಮನೆ ಅನ್ನೋಂಗೆ. ಫೀಮೇಲ್ ಪಪ್ಪಿ ಇದು, 40 ಡೇಸ್ ಅರೌಂಡ್ ಆಗಿದೆ ಏಜು. ನಮ್ಮ ಸೈಡಲ್ಲೆಲ್ಲ ಆಲ್ಮೋಸ್ಟು ಗಾರ್ಡಿಂಗ್ ಪರ್ಪಸ್ಗೆ ಡಾಬರ್ಮ್ಯಾನ್, ಜರ್ಮನ್ ಶೆಫರ್ಡ್, ರಾಟ್ವೀಲರ್ ಈ ರೀತಿ ತೊಗೊಳ್ಳೋದು. ಲಾಸ್ಟ್ ಟೈಮ್ ಕೂಡ ನಾನು ಒಬ್ಬರು ಫ್ರೆಂಡಿಗೆ ಡಾಬರ್ಮ್ಯಾನ್ ಪಪ್ಪಿನ ತರಿಸ್ಕೊಟ್ಟಿದ್ದೆ, ಅದ್ರ ವಿಡಿಯೋ ಕೂಡ ಮಾಡಿದ್ದೆ. ಅದೀಗ 1 ಇಯರ್ ಮೇಲೆ ಆಗಿದೆ ಅದಕ್ಕೆ. ಸೊ ನೋಡ್ಬೋದು ಇಲ್ಲಿ ಮರಿ ಯಾವ ರೀತಿ ಆಟ ಆಡ್ಕೊಂಡು ಅದ್ರ ಪಾಡಿಗಿದೆ ಅಂತ ಹೇಳಿ. ಬೇರೆ ಪಪ್ಪಿಗಳಾದರೆ ತೊಗೊಂಬಂದು ಬಿಟ್ಟಿದ ತಕ್ಷಣ ಎಲ್ಲೋ ಮೂಲೆಯಲ್ಲಿ ಕೂರೋದು, ಫುಲ್ಲು ನಡುಗ್ತಾ ಇರ್ತವೆ ಒಂದೊಂದು ಮರಿಗಳು. ಬಟ್ ಈ ನಾಯಿ ಮರಿ ನೋಡಿ ಹೆಂಗೆ ಅದ್ರ ಪಾಡಿ ಅದು ಆಟ ಆಡ್ಕೊಂಡಿದೆ ಅಂಥೇಳಿ. ನೋಡ್ಬೋದು ಪಪ್ಪಿ ಯಾವ ರೀತಿ ಇದೆ ಅಂಥೇಳಿ. ಸೊ ನಮ್ಮ ಚಾನಲಲ್ಲಿ ಡಾಬರ್ಮ್ಯಾನ್ ಎಲ್ಲ ಕಡಿಮೆ ಬರೋದು, ನಾವು ಈ ರೀತಿ ಬ್ರೀಡ್ನೆಲ್ಲ ಸಾಕಿಲ್ಲ. ಓಕೆ ಫ್ರೆಂಡ್ಸ್, ಪಪ್ಪಿ ಓನರ್ ಬಂದು ಪಪ್ಪಿನ ತೊಗೊಂಡ್ರು, ನೋಡ್ತಾ ಇದ್ದೀರಾ ನೀವು. ಸೊ ಕೊನೆಯದಾಗಿ ಪಪ್ಪಿಗೆ ಬಾಯ್ ಬಾಯ್ ಹೇಳಿ ಪಪ್ಪಿನ ಕಳಿಸ್ಕೊಟ್ಟೆ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.